ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತಿನ 5 ವಿಶೇಷ ಸುದ್ದಿಗಳನ್ನು ನೋಡೋಣ. ಮೊದಲನೆಯದಾಗಿ 2027ರ ODI ವಿಶ್ವಕಪ್ ಕ್ವಾಲಿಫೈಯರ್ ವೇಳಾಪಟ್ಟಿ ಪ್ರಕಟವನ್ನು ಮಾಡಿದ್ದಾರೆ. 2027ರ ODI ವಿಶ್ವಕಪ್ಗೆ ಅರ್ಹತೆ ಪಡೆಯುವ ತಂಡಗಳಿಗಾಗಿ ICC ಕ್ವಾಲಿಫೈಯರ್ ಟೂರ್ನಿಯ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ. ಈ ಪಂದ್ಯಾವಳಿ 2027 ಫೆಬ್ರವರಿ 22ರಿಂದ ಮಾರ್ಚ್ 23ರವರೆಗೆ ನಡೆಯಲಿದ್ದು, ಹಲವು ತಂಡಗಳು ವಿಶ್ವಕಪ್ ಪ್ರವೇಶಕ್ಕಾಗಿ ಸ್ಪರ್ಧಿಸಲಿವೆ. ಅದರಲ್ಲಿ ಭಾರತವು ಕೂಡ ಒಂದಾಗಿದೆ. ಮತ್ತು ಐರ್ಲೆಂಡ್ಗೆ ನೇರ ವಿಶ್ವಕಪ್ ಪ್ರವೇಶ ತಪ್ಪಿತು, ಏಕೆಂದರೆ ಅಫ್ಘಾನಿಸ್ತಾನದ ವಿರುದ್ಧದ ಮೊದಲ ಪಂದ್ಯದಲ್ಲಿ ಮಳೆಯಿಂದಾಗಿ ರದ್ದಾದ ಪರಿಣಾಮ ಐರ್ಲೆಂಡ್ ತಂಡಕ್ಕೆ 2027ರ ODI ವಿಶ್ವಕಪ್ಗೆ ನೇರ ಅರ್ಹತೆಯನ್ನು ಪಡೆಯುವ ಅವಕಾಶ ಕೈತಪ್ಪಿದೆ. ಈಗ ತಂಡವು ಕ್ವಾಲಿಫೈಯರ್ ಮೂಲಕ ಸ್ಥಾನವನ್ನು ಪಡೆಯಲು ಪ್ರಯತ್ನಿಸಬೇಕಾಗಿದೆ. ಆಸ್ಟ್ರೇಲಿಯಾ ತಂಡ ಭಾರತದ ಸರಣಿಗೆ ಹೊಸ ತಯಾರಿಯನ್ನು ನಡೆಸಿದೆ. ಭಾರತದ ವಿರುದ್ಧ ನಡೆಯಲಿರುವ ಟೆಸ್ಟ್ ಸರಣಿಗೆ ಮುನ್ನ ಆಸ್ಟ್ರೇಲಿಯಾ ತಂಡ ಯಾವುದೇ ಅಭ್ಯಾಸ ಪಂದ್ಯವನ್ನು ಆಡದೆ ವಿಶೇಷ ತರಬೇತಿ ಶಿಬಿರದ ಮೂಲಕ ಸಿದ್ಧತೆ ನಡೆಸಲು ನಿರ್ಧರಿಸಿದೆ. ತಂಡದ ಕೋಚ್ ಈ ಯೋಜನೆಯನ್ನು ದೃಢಪಡಿಸಿದ್ದಾರೆ. ಇನ್ನು ಬೆನ್ ಸ್ಟೋಕ್ಸ್ ನಿವೃತ್ತಿ ಬಳಿಕ ಕೋಚ್ ಆಗುವ ಆಸೆ. ಇಂಗ್ಲೆಂಡ್ನ ಮಾಜಿ ನಾಯಕ ಬೆನ್ ಸ್ಟೋಕ್ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯಾದ ಬಳಿಕ ಇಂಗ್ಲೆಂಡ್ ತಂಡದ ಕೋಚ್ ಆಗುವ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಅವರು ಕೋಚಿಂಗ್ ಅರ್ಹತಾ ಕೋರ್ಸ್ಗಳನ್ನು ಮಾಡುತ್ತಿರುವುದಾಗಿ ತಿಳಿಸಿದ್ದಾರೆ. ಇನ್ನು ಜಾಫ್ನಾ ಕಿಂಗ್ಸ್ ತಂಡಕ್ಕೆ ಹೊಸ ಮಾಲೀಕತ್ವ. ಶ್ರೀಲಂಕಾ ಪ್ರೀಮಿಯರ್ ಲೀಗ್ ಜಾಫ್ನಾ ಕಿಂಗ್ಸ್ ತಂಡವನ್ನು ಹೊಸ ಮಾಲೀಕತ್ವ ಪಡೆದುಕೊಂಡಿದ್ದ ತಂಡವನ್ನು ಆಂಚರ್ ಜಾಫ್ನಾ ಕಿಂಗ್ಸ್ ಎಂದು ಮರುನಾಮಕರಣವನ್ನು ಮಾಡಿದಾಗಿದೆ. ಈ ಬದಲಾವಣೆ ಮುಂದಿನ ಸೀಸನ್ಗೆ ತಂಡಕ್ಕೆ ಹೊಸ ಆರಂಭವನ್ನು ಪರಿಚಯಿಸಲಾಗಿದೆ. ಇದು ಈ ವಿಡಿಯೋದ ಕೊನೆಯ ಸುದ್ದಿಯಾಗಿದೆ. ನಾಳೆಯ ಕರೆಂಟ್ ಅಫೇರ್ಸ್ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.